ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. KSEAB ಈಗಾಗಲೇ 2026ನೇ ಸಾಲಿನ SSLC ಎಕ್ಸಾಮ್ 1ರ ಡೇಟ್ಸನ್ನು ಅನೌನ್ಸ್ ಮಾಡಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2, 2026ರವರೆಗೂ ಪರೀಕ್ಷೆಗಳು ನಡೆಯುತ್ತೆ. ಈ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದ್ದ ಹಾಗೆ ಎಲ್ಲರಲ್ಲೂ ಒಂದು ತರಹದ ಪ್ರೆಷರ್ ಶುರುವಾಗೋದು ಕಾಮನ್. ಆದರೆ ನಾವು ನೆನ್ಪಿಡಬೇಕಿರೋ ಒಂದು ಇಂಪಾರ್ಟೆಂಟ್ ಸತ್ಯ ಏನು ಅಂದರೆ, ಈ ಮಾರ್ಕ್ಸ್ ಏನಿದೆ ಇದು ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡೋ ಒಂದು ಸ್ಮಾಲ್ ಪಾರ್ಟ್ ಅಷ್ಟೇ. ಇದು ನಿಮ್ಮ ಲೈಫನ್ನೇ ಫುಲ್ಲಾಗಿ ಡಿಫೈನ್ ಮಾಡೋದಿಲ್ಲ. SSLC ಅನ್ನೋದು ಹೈ ಎಜುಕೇಷನ್ಗೆ ಒಂದು ಒಳ್ಳೆ ಫೌಂಡೇಶನ್. ಇದು ನೀವು PUCಯಲ್ಲಿ ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ನಂತಹ ಸ್ಟ್ರೀಮ್ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಇದು ಲೈಫ್ನ ಒಂದು ಲಾಂಗ್ ಜರ್ನಿಯಲ್ಲಿ ಬರೋ ಕೇವಲ ಒಂದು ಸ್ಟೇಜ್ ಅಷ್ಟೇ. ಇವತ್ತು ಜಗತ್ನಲ್ಲಿ ಎಷ್ಟೋ ಸಕ್ಸಸ್ಫುಲ್ ಆಂಟ್ರಪ್ರನರ್ಸ್ ಮತ್ತು ಲೀಡರ್ಸ್ ಇದ್ದು ಇವರಲ್ಲಿ ಬಹುತೇಕರು SSLCಯಲ್ಲಿ ಟಾಪರ್ಸ್ ಆಗಿರಲಿಲ್ಲ. ಆದರೆ ಅವರಲ್ಲಿರೋ ಡಿಸಿಪ್ಲಿನ್ ಹಾಗೆ ಕಂಟಿನ್ಯೂಯಸ್ ಲರ್ನಿಂಗ್ ಅವರನ್ನು ಒಳ್ಳೆ ಪೊಸಿಷನ್ಗೆ ಹೋಗೋದಕ್ಕೆ ಹೆಲ್ಪ್ ಮಾಡಿದೆ. ನೆನ್ಪಿಡಿ, ಎಕ್ಸಾಮ್ ಮಾರ್ಕ್ಸ್ ನಿಮ್ಮ ನಾಲೆಡ್ಜನ್ನು ಅಥವಾ ಇಂಟೆಲಿಜೆನ್ಸನ್ನು ಪೂರ್ತಿಯಾಗಿ ಅಳೆಯೋದಕ್ಕೆ ಸಾಧ್ಯವಿಲ್ಲ. SSLC ಎಕ್ಸಾಮ್ಸ್ ಬರೀ ನಿಮ್ಮ ಸಿಲೆಬಸ್ಸನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೆಯೇ ಆನ್ಸರ್ ಪ್ರೆಸೆಂಟೇಷನ್ ಹೇಗೆ ಮಾಡ್ತೀರಾ ಅನ್ನೋದನ್ನು ಮಾತ್ರ ಟೆಸ್ಟ್ ಮಾಡುತ್ತೆ. ನಿಮ್ಮ ಕ್ರಿಯೇಟಿವಿಟಿ, ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಪ್ರಾಕ್ಟಿಕಲ್ ಸ್ಕಿಲ್ಸ್ ಈ ಮಾರ್ಕ್ಸ್ ಕಾರ್ಡ್ ಮೇಲೆ ಕಾಣಿಸೋದಿಲ್ಲ. ಎಷ್ಟೋ ಆವ್ರೇಜ್ ಸ್ಟೂಡೆಂಟ್ಸ್ ಕೂಡ ಡಿಗ್ರಿಯಲ್ಲಿ ಹಾರ್ಡ್ ವರ್ಕ್ ಮಾಡಿ ಫ್ಯೂಚರ್ನಲ್ಲಿ ಒಳ್ಳೆ ಹೈ ಪೇಯಿಂಗ್ ಜಾಬ್ ಪಡಿತಾರೆ. SSLC ಟೈಮ್ನಲ್ಲಿ ದೊಡ್ಡ ಚಾಲೆಂಜ್ ಅಂದರೆ ಫ್ಯಾಮಿಲಿ ಮತ್ತು ಸೊಸೈಟಿಯಿಂದ ಬರುವಂತಹ ಎಕ್ಸ್ಪೆಕ್ಟೇಷನ್ ಹಾಗೆಯೇ ಪ್ರೆಷರ್. ಅತಿಯಾದ ಸ್ಟ್ರೆಸ್ ಸ್ಟೂಡೆಂಟ್ಸ್ ಮೈಂಡ್ ಮೇಲೆ ನೆಗೆಟಿವ್ ಆಗಿ ಎಫೆಕ್ಟ್ ಮಾಡುತ್ತೆ. ಪೇರೆಂಟ್ಸ್ ಮಕ್ಕಳಿಗೆ ಬೇರೆಯವರ ಜೊತೆ ಕಂಪೇರ್ ಮಾಡೋ ಬದಲು ಅವರಿಗೆ ಎಮೋಷನಲ್ ಸಪೋರ್ಟ್ ಕೊಟ್ಟರೆ ಅವರು ಟೆನ್ಷನ್ ಇಲ್ಲದೆ ಎಕ್ಸಾಮ್ ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಮಕ್ಕಳ ಕಾನ್ಫಿಡೆನ್ಸ್ ಹಾಗೆಯೇ ಹೆಲ್ತ್ ಎರಡಕ್ಕೂ ತುಂಬ ಮುಖ್ಯ. ಫೈನಲ್ ಆಗಿ ಸ್ಟೂಡೆಂಟ್ಸ್ಗೊಂದು ಕಿವಿ ಮಾತು ಅಂದರೆ, ಬರೀ ಮಾರ್ಕ್ಸ್ ಹಿಂದೆ ಓಡೋ ಬದಲು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋ ಕಡೆ ಗಮನವನ್ನು ಕೊಡಿ. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿ ಮತ್ತು ಟೈಮ್ ಮ್ಯಾನೇಜ್ಮೆಂಟನ್ನು ಕಲ್ತ್ಕೊಳ್ಳಿ. ಈ ಎಕ್ಸಾಮ್ ನಿಮ್ಮ ವರ್ತ್ ಅಥವಾ ಪೊಟೆನ್ಷಿಯಲನ್ನು ಅಳೆಯೋ ಕೊನೆಯ ಪರೀಕ್ಷೆ ಖಂಡಿತ ಅಲ್ವೇ ಅಲ್ಲ. ಚೆನ್ನಾಗಿ ಪ್ರಿಪೇರ್ ಆಗಿ, ಕಾಮ್ ಆಗಿರಿ ಹಾಗೆಯೇ ನಿಮ್ಮ ಬೆಸ್ಟ್ ಎಫರ್ಟನ್ನು ಹಾಕಿ. ನಿಮ್ಮ ಜರ್ನಿ ಈಗಷ್ಟೇ ಶುರುವಾಗಿದೆ. ಆಲ್ ದಿ ಬೆಸ್ಟ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.